ಮಾಡ್ತಾ ಇದ್ದು? ಅಲ್ಲಿ 30 ವರ್ಷ ಆಯ್ತು ಹೌದಾ? 30 ವರ್ಷದಿಂದನೂ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಏನು ಎಷ್ಟು ಆಕತ್ತೋ ಅಷ್ಟು ಮಾಡೋದು. ಎಷ್ಟು ಜನ ತಂದು ಆರ್ಡರ್ ಹೇಳಿದ್ರು ಮಾಡ್ತೀರಾ? ಮಾಡ್ತಾರೆ. ಹ್ಮ್. ಒಂದು ವರ್ಷದ ತನಕ ಮಾಡ್ತಾನೆ ಇರ್ತಾರೆ. ಹೈ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ತಾ ಇದ್ದೀರಲ್ಲ ಗಣೇಶನ. ಸೊ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಸೊ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ತೀನಿ. ಅಣ್ಣ ಬಂದಿದ್ದರು ಮನೆಗೆ ಮೊನ್ನೆಯಿಂದ. ಅಣ್ಣ ಗಣೇಶನ್ನ ಸೊ ಆರ್ಡ್ರ್ ಮಾಡಿ ಬರಬೇಕು. ಸೊ ಗಣಪತಿ ಹಬ್ಬ ತುಂಬಾ ಹತ್ತಿರ ಬರ್ತಾ ಇದೆ. ಹಾಗಾಗಿ ಮೊನ್ನೆಯಿಂದ ಅಣ್ಣ ಹೇಳ್ತಾಯಿದ್ರು, ಬಟ್ ಹೋಗಿರಲಿಲ್ಲ. ನಾನು ಸುಮ್ಮನೆ ಇದ್ದೆ. ಬೆಳಗ್ಗೆ ಬಂದ ತಕ್ಷಣವೇ ಮಾತಾಡಿಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಸೊ ಗಣಪತಿನ ಆರ್ಡ್ರ್ ಮಾಡೋಕ್ಕೆ ಹೋಗೋಣ, ಸೊ ರೆಡಿ ಆಗು ಅಂತ ನಾನು ಇದ್ದಿದ್ದು. ಅಣ್ಣ ಬೆಳಗ್ಗೆ ಹೋಗಿದ್ದಾರೆ. ಸೊ ಮರ್ತೇ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅಣ್ಣ ಶಾಪಿಗೆ ಹೋಗುವಾಗ ರೆಡಿ ಆಗಿದ್ರಲ್ಲ, ಕಾಲ್ ಮಾಡಿದ್ರು, ರೆಡಿ ಆಗಿದೆಯಾ ಅಂತ. ಅಯ್ಯೋ ಅಣ್ಣ ನಾನು ಮರ್ತೇ ಹೋಗಿದ್ದೀನಿ ಅಂತೇಳಿ ಪಟ 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 ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅಣ್ಣನ ಜೊತೆಗೆ ಹೊರಟೆ. ಇಲ್ಲಿ ನೋಡಿ ಅಣ್ಣನ ಮಗನೂ ಕೂಡ ಬರ್ತಾ ಇದ್ದಾನೆ. ಸೊ ಅವನಿಗೆ ಇವತ್ತು ಟ್ಯೂಷನ್ ಕೂಡ ಇದೆ, ಅಂದರೆ ಸಂಡೇ ಇವತ್ತು. ಸೊ ಸಂಡೇ ಟ್ಯೂಷನ್ಗೆ ಹೋಗ್ತಾನೆ. ಸೊ ಕಂಟಿನ್ಯೂ 7 ಡೇಸ್ ಅವನು ಟ್ಯೂಷನಿಗೆ ಹೋಗ್ತಾನೆ. ಸಂಡೇ ಕೂಡ ಇರುತ್ತೆ. ಅವನು ಹೋಗೋಕ್ಕೆ ಕಾಕು ಕಾಕು ಅಂತಿದ್ದ. ಅವನಿಗೆ ರೇಗಿಸ್ಕೊಂಡು ಹೋಗ್ತಾ ಇದ್ದೆ ನನ್ನ ಗಾಡಿಯಲ್ಲಿ. ಸೊ ಇಲ್ಲಿ ಅಣ್ಣನ ಗಾಡಿ ಸ್ವಲ್ಪ ರಿಪೇರಿ ಇದೆ, ಅಲ್ಲಿ ಆಗಿದೆನಾ ಏನು ಅಂತ ಕೇಳೋಕ್ಕೆ ನಿಲ್ಲಿಸಿದ್ರು ಅಣ್ಣ. ಸೊ ಅಲ್ಲಿಂದ ಸೀದಾ ನಾವು ಗಣೇಶನ್ನ ನೋಡೋಕ್ಕೆ ಹೋದ್ವಿ. ಸೊ ಪುಟಾಣಿ ಗಣಪತಿ ಎಷ್ಟು ಮುದ್ದಾಗಿದೆ. ಸೊ ನಾನು ಆರ್ಡ್ರ್ ಕೊಡೋಕ್ಕೆ ಇವತ್ತು ಹೋಗಿರಲಿಲ್ಲ. ಈ ಸರ್ತಿ ಅಣ್ಣ ಕರೆದ್ರು. ಸೊ ಹೋಗೋಣ ಗಣಪತಿ ಅಲ್ಲ ಅಂತ ಹೇಳಿ ನಾನು ಬಂದೆ. ನಿಜ ನನಗಂತೂ ಎಷ್ಟು ಖುಷಿ ಆಯಿತು ಈ ಥರ ಗಣಪತಿ ನೋಡಿಬಿಟ್ಟು. ಸಾಲು ಸಾಲಾಗಿ ಗಣಪತಿ. ಸೊ ಆ ಒಂದು ಏರಿಯಾದಲ್ಲಿ ಎಲ್ಲರ ಮನೆಯಲ್ಲೂ ಗಣೇಶನ ಮಾಡಿಟ್ಟಿದ್ದಾರೆ. ಸೊ ತುಂಬ ಕ್ಯೂಟಾಗಿ, ತುಂಬ ಮುದ್ದಾಗಿ ಗಣಪತಿನ. ಸೊ ಹಾಗೆ ಗೌರಿ ಕೂಡ ಮಾಡಿದ್ದಾರೆ. ಸೊ ಗೌರಿ ತೊಗೊಂಡೋಗೋರು ಗೌರಿ ಗಣೇಶ ಎರಡೂ ತೊಗೊಂಡು ಹೋಗ್ತಾರೆ. ಹಾಗಾಗಿ ಗೌರಿ ಕೂಡ ಮಾಡಿದ್ದಾರೆ. ಇನ್ನು ಇದು ಇದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು ಕೆಲವು ಕಂಪ್ಲೀಟಾಗಿ ಮಾಡಬೇಕಂತೆ. ಸೊ ಎಷ್ಟು ಶ್ರಮಪಟ್ಟು ಮಾಡಿದ್ದಾರೆ. ಸೊ ನಾನು ಫಸ್ಟ್ ಹೋಗಿದ್ದೆ, ನೋಡಿ ನನಗೊಂದು ಖುಷಿಯಾಗ್ಬಿಡ್ತು. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಎಷ್ಟೊಂದು ಗಣಪತಿ ನೋಡಿದೆ ಅಂತ ಹೇಳಿ. ಸೊ ನಾನು ಹೋಗಿ ಫಸ್ಟ್ ದೇವ್ರನ್ನ ಕೈ ಮುಗ್ದೆ. ಎಷ್ಟು ಚಿಕ್ಕದಾದ್ರೂ ಎಷ್ಟು ಮುದ್ದಾಗಿದ್ದಾವೆ. ಸೊ ಸಾಲಾಗಿ ಎಲ್ಲ ಗಣಪತಿ ಮಾಡ್ಕೊಂಡಿರ್ತಿದ್ರು. ಸೊ ಅವ್ರದ್ದು ಒಳಗಡೆ ಒಂದು ದೊಡ್ಡ ವಠಾರ ಇದೆ. ಸೊ ಎಲ್ಲನೂ ಅವ್ರದ್ದು ಸ್ವಂತದ್ದೇ. ಫುಲ್ ಮನೆಯಲ್ಲಿ, ಹಾಲಲ್ಲಿ, ರೂಮಲ್ಲಿ, ಸೊ ಎಲ್ಲ ಕಡೆ, ಅಡುಗೆ ಮನೆ ಕಡೆ ಎಲ್ಲ ಕಡೆನೂ ಗಣಪತಿ ಮಾಡಿ ಇಟ್ಟಿದ್ದಾರೆ. ಸೊ ಮತ್ತು ಅಲ್ಲೊಂದು ಎಕ್ಸ್ಟ್ರಾ ರೂಮ್ ಇದೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಗಣಪತಿಗಳು ಇಟ್ಟಿದ್ದಾರೆ. ಸೊ ನಾನು ಕೇಳ್ತಾ ಇದ್ದೆ, ನೀವೇ ಮಾಡೋದಾ ಎಲ್ಲ ಅಂತ ಹೇಳಿ. ಹೌದು ನಾವೇ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಅವರು ಮಾತಾಡ್ತಾರೆ. ಅವರು ಕ್ಲೀನಾಗಿ ಅವ್ರು ಏನೆಲ್ಲ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ಹೇಳಿದ್ದಾರೆ. ನಾನು ನೋಡ್ತಾ ಇದ್ದೆ. ಅಣ್ಣ ಯಾವ್ದು ಬೇಕು, ಯಾವುದು ಆರ್ಡ್ರ್ ಮಾಡೋಣ ನೋಡಮ್ಮ ಅಂತ ನನಗೆ ಹೇಳ್ತಾಯಿದ್ರು. ಸೊ ನನಗಂತೂ ಗಣಪತಿನ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅನ್ನೋಂಗಿಲ್ಲ. ಸೊ ಗಣೇಶನ ಯಾವತ್ತೂ ನಾವು ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಯಾವತ್ತೂ ಬಾಯಲ್ಲಿ ತೆಗಿಯಲ್ಲ. ಸೊ ಪ್ರತಿಯೊಂದೂ ತುಂಬ ಮುದ್ದಾಗಿ ತುಂಬಾ ಚೆನ್ನಾಗಿದ್ವು. ನನಗೆ ಕನ್ಫ್ಯೂಸ್ ಆಗಿಬಿಡ್ತು ಯಾವುದು ಹೇಳಬೇಕು ಅಂತ ಹೇಳಿ. ಸೊ ಆಮೇಲೆ ಲಿಂಗ ಹುತ್ತ, ಒಂದರಲ್ಲೇ ಲಿಂಗ ಹುತ್ತ ಗಣಪತಿ ಅವು ಇತ್ತು. ಸೊ ಆಮೇಲೆ ಅಮ್ಮಂಗೆ ಕೇಳಿದ್ವಿ, ಅಮ್ಮ ಇಷ್ಟೊಂದಿದ್ದಾವೆ ಯಾವ್ದು ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಆಮೇಲೆ ಅಮ್ಮಂಗೆ ಫೋಟೋ ಕಳಿಸಿದ್ವಿ, ನೋಡಮ್ಮ ಹೀಗೆಲ್ಲ ಇದೆ, ಯಾವುದು ಹೇಳು ಅಂತ ಹೇಳಿ. ಸೊ ಏನೇ ಇದ್ರೂ ಅಮ್ಮಂಗೂ ಕೇಳಬೇಕು ಅಂತ ಅಂದರು ಅಣ್ಣ. ಸೊ ಅಮ್ಮಂಗೆ ಕೇಳಿಬಿಟ್ಟೆ ಆರ್ಡ್ರ್ ಮಾಡೋಣ ಅಂತೇಳಿ. ಸರಿ ಆಯಿತು ಅಂತ ಹೇಳಿ ಅಮ್ಮಂಗೆ ವಾಟ್ಸಪ್ಪಲ್ಲಿ ಗಣಪತಿನ ಕಳಿಸಿದ್ವಿ. ಆಮೇಲೆ ಅಮ್ಮ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿದರು. ಸೊ ಅಮ್ಮ ಹಂಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದು ಅಮ್ಮ ನೋಡಿರಲಿಲ್ಲ. ಸೊ ಹಾಗಾಗಿ ಅಣ್ಣ ಫೋನ್ ಹಚ್ಕೊಟ್ರು, ಹೇಳು ಅಮ್ಮಂಗೆ ಅಂತ ಹೇಳಿ. ಸೊ ನೋಡಮ್ಮ ಅಲ್ಲಿ ಕಳಿಸಿದ್ದೀನಿ, ಯಾವ್ದು ಚೆನ್ನಾಗಿದೆ ಅಂದರೆ ಯಾವುದಿರಲಿ ಅಂತ ಹೇಳಿ. ಸೊ ಅಮ್ಮ ನೋಡಿಬಿಟ್ಟು ಇದು ಚೆನ್ನಾಗಿದೆ ನೋಡು, ಇದೇ ಸಾಕು, ಪುಟ್ಟದಾಗಿ ದೇವ್ರ ಮನೇಲಿ ಇಡ್ತಾರಲ್ಲ ಅಣ್ಣ, ಸೊ ಚೆನ್ನಾಗಿದೆ ಅಂತ ಅಂದರು. ಸರಿ ಆಯಿತು ಅಮ್ಮ ಹೇಳಿದ್ದೊಂದು ಆರ್ಡ್ರು ಮಾಡೋಣ ಅಂಥೇಳಿ ಅಮ್ಮ ಹೇಳಿದ್ದೆ ತೊಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಒಂದೇ ಥರ, ಅಂದರೆ ಎಲ್ಲರೂ ಬಂದು
ಮುಂಚಿತವಾಗಿ ಇನ್ನೇನು ಗಣೇಶನ ಹಬ್ಬ ಒಂದು ವಾರ ಇದೆ, ಇವತ್ತಿಗೆ 15 ದಿನಕ್ಕೆ ಸೊ ಗಣಪತಿ ಹಬ್ಬನೇ ಮುಗ್ದಿರುತ್ತೆ. ಸೊ ಎಲ್ಲರೂ ಬಂದು ತೊಗೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲರೂ ಹೋಗಿ ಎಲ್ಲ ಆರ್ಡ್ರ್ ಮಾಡಿ ಕೊಡ್ತಾರೆ. ಸೊ ಅವ್ರು ಆರ್ಡ್ರ್ ಮಾಡಿದಾಗ ಒಂದು ಚೀಟಿಯಲ್ಲಿ ಬರೆದು ಹಿಂದೆ ಬರೆದು ಇಟ್ಟಿರ್ತಾರೆ. ಸೊ ಇವರು ಇದನ್ನು ಆರ್ಡ್ರ್ ಮಾಡಿದ್ದಾರೆ. ಸೊ ಅವ್ರ ಹೆಸರು ಅದೆಷ್ಟು ಅಮೌಂಟ್ ಅಷ್ಟು ಬರೆದಿರ್ತಾರೆ. ಸೊ ಇಲ್ಲೂ ಕೂಡ ನೋಡಿ ಗಣೇಶನ ದೊಡ್ಡ ಗಣಪತಿ ಸೊ ಫೀಲ್ಡಲ್ಲಿ ಅಲ್ಲಿ ಇಲ್ಲಿ ಇಡೋರಿಗೆಲ್ಲ ಇಲ್ಲಿ ಈ ಥರ ಮಾಡಿ ಇಟ್ಟಿದ್ದಾರೆ. ಸೊ ಇನ್ನು ಕಂಪ್ಲೀಟ್ ಮಾಡಬೇಕಂತೆ, ತುಂಬಾ ಟೈಮ್ ಇಲ್ಲ ಅಂತಿದ್ದು. ಅಲ್ಲಿ 30 ವರ್ಷ ಆಯ್ತು. ಹೌದಾ, 30 ವರ್ಷದಿಂದನೂ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಏನ್ ಎಷ್ಟಾಗತ್ತೋ ಅಷ್ಟು ಮಾಡೋದು. ಎಷ್ಟು ಜನ ತಂದು ಆರ್ಡರ್ ಹೇಳಿದ್ರು ಮಾಡ್ತೀರಾ? ಮಾಡ್ತಾರೆ. ಒಂದು ವರ್ಷದ ತನಕ ಮಾಡ್ತಾನೆ ಇರ್ತಾನೆ ಅವನು. ಮತ್ತೆ ಹಬ್ಬ ದಸರಾ ಫಸ್ಟ್ ಒಂದು ಆಗ್ತಾನೆ. ಓ, ದಸರಾದಿಂದನೇ ಸ್ಟಾರ್ಟ್ ಮಾಡ್ತಾರಾ? ಒಂದಂತೂ ಫಸ್ಟ್ ಆಗ್ತಾನೆ. ಇವಾಗ ಇದೆಲ್ಲ ಹೋದ್ರೆ ದಸರಾದಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓ, ಇದು ವಿಜಯದಶಮಿ ದಿನ ಮಾಡಲೇಬೇಕು. ಓ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ? ಗಂಡು ಮಕ್ಕಳು ಅಷ್ಟೇನಾ, ಹೆಣ್ಮಕ್ಳು ಏನಾದ್ರು? ಹೆಣ್ಮಕ್ಳು ಪೇಂಟ್ ಮಾಡ್ತಾರಲ್ಲ, ಎಲ್ಲರೂ ಕಲ್ತಿದ್ದಾರೆ ಒಟ್ಟು. ಪೇಂಟ್ನರು. ನಮ್ಮ ಹುಡುಗ ಒಬ್ಬನೇ ಗಣಪತಿ ಮಾಡೋದು, ಇನ್ನೊಬ್ಬನು ಎಲ್ಲ ಮಾಡೋದು ಗಣಪತಿ. ನೀವು ಮಾಡ್ತೀರಲ್ಲ? ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಪೇಂಟ್ ಮಾಡ್ತಾವ. ಪೇಂಟ್ ಮಾಡ್ತಾವ ಮನೆಯಾಗ. ಆಮೇಲೆ ಮಾಮೂಲಿ ಟೈಮಲ್ಲಿ ಇದು ಕುಂಬಾರನ್ ಕುಂಬರ್ಕಿ ಬಿಟ್ಬಿಡ್ದು ಈಗ ಬಿಟ್ಟಿದ್ದೀರಾ? ಮಾಡ್ತಿದ್ವಿ ನಮ್ಮ ಮನೆಯಾಗ ನಾವು. ಕುಂಬರ್ಕಿ ಬಿಟ್ಟು ಇದಕ್ಕೆ ನಿಂತ್ಕೊಂಡದ ಈಗ. ಅದ್ರಾಗ ಏನೋ ಈಗ ಶಕ್ತಿ ಬೇಕಲ್ಲ ಮಾಡಕ್ಕೆ. ಹೌದು ಹೌದು. ತಿಕ್ಕಿಸೋದು, ಕೊಯ್ಯೋದು, ಬಡಿಯೋದು ಅದೆಲ್ಲ ಆಗ್ಲಕ್ಕೆ ಬಿಟ್ಬಿಡೋದು. ಕೊರೋನಾ ಬಂತಲ್ಲ ಅವಾಗಿಂದ ಬಿಟ್ವಿ. ಇವಾಗ ಏನಿದ್ರು ಗಣೇಶ ಅಷ್ಟೇ. ಗಣಪತಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾವೆ. ಇಷ್ಟು ಮುದ್ದಾಗಿ ಕಾಣ್ತಿದ್ದಾವೆ. ಕಂಪ್ಲೀಟ್ ಆದ್ರೆ ಇನ್ನೂ ಎಷ್ಟು ಚಂದ ಕಾಣಿಸ್ತವೆ. ಸಣ್ಣವೇ ಚಂದ ಕಾಣೋದು. ಸಣ್ಣವೇ ಶ್ರೇಷ್ಠನೂ ಶ್ರೇಷ್ಠ. ಎಷ್ಟೇ ದೊಡ್ಡದಿಟ್ರು ಅದ್ರ ಮುಂದೆ ಮತ್ತೆ ಸಣ್ಣದೇ ಚಂದ. ಬಂದು ಮಾಡೋದಾಗಲ್ಲ, ಸ್ವಲ್ಪ ಮಾಡ್ತಾರ. ಅಲ್ಲಿ ಕಿಟಿ ಆಸ್ಪತ್ರೆಗಳು ತೆಲಬೇನೆ ಅದು ಅದಕ್ಕಾಗಿ ಒಂದಿಷ್ಟು ಮಾಡ್ತಾರೆ. ಒಟ್ಟಲ್ಲಿ ವರ್ಷ ಇಡೀ ಇದೇ ಕೆಲಸ. ಗಂಡು ಮಕ್ಕಳು ಆಮೇಲೆ ಚೆನ್ನಾಗಿ ಜಾಗನೂ ಇದೆ ನಿಮ್ಗೆ. ಜಾಗ ಬೇಕು, ಇಲ್ಲ ಆಗಲ್ಲ ಇದು. ಇನ್ನು ಜಾಗ ಇದು ಆಗಲ್ಲ. ಆರ್ಡರ್ ಮಾಡಿದ್ದು ನಾವು. ಸೊ ಬರೆದು ಅವರು ಅಂಟಿಸ್ತಾ ಇದ್ದಾರೆ. ಬೆಳಗ್ಗೆನೇ ಬೆಳಗ್ಗೆ ಬ್ರಾಹ್ಮಣ ಮೂರ್ತಿ ಇರ್ತದಲ್ಲ, ಒಯ್ದು ಬಿಡ್ಬೇಕು. ಅವಾಗಲೇ ಪಾಡ 6 ಗಂಟೆಗೆ. ನಾನು ಫಸ್ಟ್ ಟೈಮ್ ಹೋದ್ರು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಸೊ ಇವ್ರ ಫ್ಯಾಮಿಲಿ, ಸೊ ಇನ್ನೂ ತುಂಬ ಜನ ಇದ್ದಾರೆ, ಸೊಸೆಯರು ಮತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ. ಸೊ ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಇವ್ರ ಜೊತೆಗೆ ಒಂದು ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನೆಕ್ಸ್ಟ್ ಗಣೇಶ ಹಬ್ಬ ಯಾವ ರೀತಿ ಮಾಡ್ತಾರೆ ಅಣ್ಣನ ಮನೇಲಿ, ಹೇಗೆ ಆಚರಿಸ್ತಾರೆ ಅಂತ ನಾನು ಆ ವಿಡಿಯೋನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.